ಸರ್ಕಾರ ವಿಶ್ವಕರ್ಮ ಜಯಂತಿನ ರಾಜ್ಯ ವತಿಯಿಂದ ಆಚರಣೆ ಮಾಡುತ್ತೆ. ಮನೆ ಕಟ್ಸೋದ್ರಿಂದ ಹಿಡಿದು ತಾಲಿ ಮಾಡ್ಕೊಡೋದ್ರಿಂದ ಹಿಡಿದು ಪ್ರತಿಯೊಂದು ಕೆಲಸಕ್ಕೂ ಬೇಕಾದಂಥ ಜನ ಅಂದರೆ ವಿಶ್ವಕರ್ಮ ಜನ. ನಿಮ್ಮ ಸಮುದಾಯದ ನಿರ್ಲಕ್ಷ್ಯಕ್ಕೆ ಕಾರಣ ಏನಂತ ಹೇಳ್ತೀರಾ? ನಮ್ಮ ಜನಾಂಗಕ್ಕೆ ಹೋರಾಟದ ಮನೋಭಾವನೆ ಬೆಳೆಸ್ಕೊಳ್ಳಿ, ರಾಜಕೀಯದ ಮನೋಭಾವನೆ ಬೆಳೆಸ್ಕೊಳ್ಳಿ, ಪರಿಶಿಷ್ಟ ಜಾತಿಗೆ ನಮ್ಮನ್ನು ಸೇರಿಸಿ. ಅಲ್ಲ, ಯಾಕೆ ನಿಮ್ಮ ಸಮುದಾಯದವ್ರು ಹೋಗಿ ಕೇಳಲಿಲ್ವಾ? ಕಿವಿಗೆ ಹಾಕ್ಕೊಂಡಿಲ್ಲ ಮಾನ್ಯ ಮುಖ್ಯಮಂತ್ರಿಗಳು. ವಿಶ್ವಕರ್ಮರ ಬಗ್ಗೆ ಭಾಳಷ್ಟು ಗೊತ್ತಿರುವಂಥವ್ರು DK ಶಿವಕುಮಾರ್ ಅವರು. ವಿಶ್ವಕರ್ಮ ಮೇಲೆ ಈ ಪ್ರಪಂಚನೇ ಇಲ್ಲ ಅಂತಾರೆ, ಸೃಷ್ಟಿಕರ್ತ ವಿಶ್ವಕರ್ಮ ಅಂತಾರೆ. ಈ ಪ್ರಪಂಚನ ಸೃಷ್ಟಿ ಮಾಡಿದ್ರು, ತಾಲೀಮ್ ಮಾಡಿಕೊಟ್ರು, ಬಾಗಿಲು ಮಾಡಿಕೊಟ್ರು, ಕಿಟಕಿ ಮಾಡಿಕೊಟ್ರು ಅಂತ ಹೇಳ್ತಾರೆ. ಕೊನೆಗೆ ಏನಾದರೂ ನಾವು ಅನುಕೂಲಗಳು ಕೇಳಕ್ಕೆ ಹೋದಾಗ ಟೂಲ್ಸ್ ಕಿಟ್ಟೇ ಕೊಡಲ್ಲ ನಮಗೆ. ಜಾತಿ ಆಧಾರಿತವಾಗಿ ನಾವು ಮಾಡಿಲ್ಲ. ಯಡಿಯೂರಪ್ಪನವ್ರು ಬರ್ತಾರೆ, ಲಿಂಗಾಯತ ಸಮಾಜಕ್ಕೆ ಅನುದಾನಗಳು ಕೊಡ್ತಾರೆ. ಮುಖ್ಯಮಂತ್ರಿ ಏನು ಹೇಳಿದ್ರು, ಸರ್ ನಮ್ಮ ಮುಂದಿನ ಜನ್ಮ ಇದೆ, ನನಗೆ ಇಸ್ಲಾಮಿಕ್ ಧರ್ಮದಲ್ಲಿ ಹುಡ್ತೀನಿ ಅಂತ. ದೇವೇಗೌಡರು ಅದೇ ಥರ ಹೇಳಿದ್ರು. ಇವ್ರು ಹಂಗೆ ಹೇಳೋರೆಲ್ಲ ಅವಾಗ ಹೋಗೋ ಬದಲು ಇವಾಗಲೇ ಹೊಟ್ಟೋಗ್ಲಿ ಅಂತ. ಇಲ್ಲಿ ವಿರೋಧ ಪಕ್ಷಗಳು ಸ್ಟ್ರಾಂಗ್ ಆಗಿದ್ರೆ ಇದೆಲ್ಲ ಬರ್ತಿತ್ತ? ನಮ್ಮ ಹಿಂದೂ ಧರ್ಮಕ್ಕೆ ಮಾತ್ರ ಮಸೀದಿ ಮುಂದೆ ಬರಬಾರ್ದು ಅಂತ ಕಾನೂನೇನು? ನಾವೇನಾದರೂ ಪಾಕಿಸ್ತಾನದಲ್ಲಿದ್ದೀವ? ಎಲೆಕ್ಷನ್ ಮಾಡೋವಾಗ ದುಡ್ಡು ಕೊಟ್ಟರೆ ತಪ್ಪು ಅಂತೀರಿ, ಹೆಂಡ ಕೊಟ್ಟರೆ ತಪ್ಪು ಅಂತೀರಿ. ಎಲೆಕ್ಷನ್ ಆದಮೇಲೆ ಕೊಡ್ತೀರಲ್ಲ, ಯಾವ ದುಡ್ಡಲ್ಲಿ ಕೊಡ್ತೀರಿ ನೀವು? 40 ಫ್ಲೈಓವರ್ ಬೆಂಗಳೂರಲ್ಲಿ ಅರ್ಧಕ್ಕೆ ನಿಂತೋಗೋ ಕೆಲಸಗಳು. ಈ ಮೋದಿ 3.0 ಬಗ್ಗೆ ಗುರುವಿನ ಗುಲಾಮನಾಗುವ ತನಕ ದೊರೆಯದಂಡ ಮುಗುತಿ ಅಂತಾರೆ. ಮುಂದಿನ ದಿನಗಳಲ್ಲಿ BJPಗೆ ನಮ್ಮ DK ಶಿವಕುಮಾರ್ ಅವರು ಬರ್ತಾರೆ ಅಂತ ನನ್ನ ವಿಲಾಸ ಸರ್. BJPಗೆ ಟಕ್ಕರ್ ಕೊಡ್ತೀನಿ ಗ್ಯಾರಂಟಿ ಅಂತ ಹೇಳಿದ್ದಾರೆ. ಒಂದು ಇಲಾಖೆಗೆ ಅಟ್ಲೀಸ್ಟ್ ಒಂದು 100 ಕೋಟಿ ರೂಪಾಯಿನಾದ್ರು ಕೊಡಬೇಕಲ್ಲ. ಭಾರತೀಯ ಜನತಾ ಪಕ್ಷ ನಂಬಿದ್ರೆ ಯಾವತ್ತೂ ಕೈ ಬಿಡಲ್ಲ. ಈಗ ನಾನು ನಂಜುಂಡಿ ಕಡೆ, ನಾನು ನಾಗರಾಜ್ ಕಡೆ, ನಾನು ಉಮೇಶ್ ಕಡೆ ಅನ್ನೋದನ್ನ ಬಿಡಬೇಕು. ನನಗೆ ಬಾಯಿದೆ ಅಂತ ಹೇಳ್ಬಿಟ್ಟು ನಾನು ಏನು ಬೇಕಾದ್ರೂ ಬೈಯೋಕ್ಕಾಗಲ್ಲ.